ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ ಯಾರೆಲ್ಲ ಬ್ಲೌಸ್ ಕಟ್ ಮಾಡ್ತಾ ಇದ್ದೀರಾ ಅವರಿಗೆ ಈಸಿ ಆಗೋ, ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ಯಾವ ರೀತಿ ಫೋಲ್ಡಿಂಗ್ ಹಾಕ್ಕೊಂಡ್ರೆ ನಮಗೆ ಎಲ್ಲ ಪೀಸ್ಗಳು ಶಾರ್ಟೇಜ್ ಇಲ್ದಿರ ಬರುತ್ತೆ. ಹಾಗೇನೆ ಈಗ ಕೆಲವೊಂದಷ್ಟು ಬ್ಲೌಸ್ಗಳನ್ನ ನೀವೇನಾದರೂ ಸರಿಯಾದ ವೇಯಲ್ಲಿ ಹಾಕಲಿಲ್ಲ ಅಂತಂದರೆ ಏನಾಗುತ್ತೆ, ಶಾರ್ಟೇಜ್ ಬರುತ್ತೆ. ಪೈಪಿಂಗು ತುಂಬ ಚಿಕ್ಕ ಚಿಕ್ಕ ಪೀಸ್ ಬರೋದು, ಈ ರೀತಿ ಎಲ್ಲ ಹಾಕ್ತಾ ಇರುತ್ತೆ. ಎಲ್ಲ ಪೀಸ್ನು ನಾವು ಕ್ರಾಸ್ ಬೆಲ್ಟು, ಪೈಪಿಂಗ್ ಪೀಸು, ಹುಕ್ಪಟ್ಟಿ, ಆನಂತರ ಸ್ಲೀವ್, ಫ್ರಂಟು, ಬ್ಯಾಕು ಎಲ್ಲದನ್ನು ಕೂಡ ಅದು ಕೂಡ ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನಲ್ಲಿ 75 ಸೆಂಟಿಮೀಟರ್ ಇರುವಂಥ ಬಟ್ಟೆಯಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು, ಈಸಿಯಾಗಿ ಅರ್ಥ ಆಗೋದು ಯಾವ ರೀತಿ ನಾವು ಕಟಿಂಗ್ ಮಾಡಿದಾಗ ನಮಗೆ ಒಂದೇ ಕಟಿಂಗಲ್ಲಿ ನಮಗೆ ಬ್ಲೌಸ್ ಕಟಿಂಗು ಅರ್ಥ ಆಗಬೇಕು ಅಂತ ಅಂದರೆ ನೀವು ಕೂಡ ಈ ಮೆಥಡ್ನ ಫಾಲೋ ಮಾಡಿ. ಆದಷ್ಟು ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಖಂಡಿತ ಈ ವಿಡಿಯೋಗೆ ಲೈಕ್ ಕೊಡಿ. ನೋಡಿ, ನಾನು ಈಗ ಇದನ್ನು ತೊಗೊಂಡಿರೋದು ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಫುಲ್ಲು, ನೀವು ಹಂಗಾದರೆ ನಿಮಗೆ ಅರ್ಥ ಆಗುತ್ತೆ. ನೀವೇನಾದ್ರು ಸ್ಕಿಪ್ ಮಾಡಿದ್ರಿ ಅಂದರೆ ಕೆಲವೊಂದಷ್ಟು ನಿಮಗೆ ಇಂಪಾರ್ಟೆಂಟ್ ಟಿಪ್ಸು ಮಿಸ್ ಆಗ್ಬೋದು. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ. ಇದು ಎಷ್ಟು ಮೀಟರ್ ಇದೆ ನೋಡಿ, ಇದು ಅಂಚಿರೋದು, ಓಕೆನಾ? ಅಂಚಿರೋ ಕಡೆ ನಾನು ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ಇದು ಎಷ್ಟಿದೆ ಅಂತ ನಾವು ಫಸ್ಟ್ ನೋಡಬೇಕು. ನಾವು ಯಾವುದೇ ಆಯಿತು ಒಂದು ಬ್ಲೌಸಲ್ಲಿ ಅಳತೆ ತೊಗೋಬೇಕು ಅಂದರೆ ಈ ಬ್ಲೌಸ್ ಪೀಸು ಎಷ್ಟು ಸೆಂಟಿಮೀಟ್ರ್ ಇದೆ ಅಂತ ಅಳತೆ ತೊಗೋಬೇಕು ಅಂತ ಅಂದರೆ ನಾವು ಯಾವಾಗಲೂ ಈ ಕಡೆಯಿಂದ ನೋಡಬೇಕಾಗುತ್ತೆ. ನೋಡಿ, ಇಲ್ಲಿ 1 2 3 ಅಂತ ಈ ಥರ ಚಿಕ್ಕ ಚಿಕ್ಕದಲ್ಲಿ ಇರೋದು, ಈ ಕಡೆ ಇರೋದು ಸೆಂಟಿಮೀಟರ್ ಆಗಿರುತ್ತೆ, ಈ ಕಡೆ ಸೈಡ್ ಇರೋದು ಇಂಚ್ ಆಗಿರುತ್ತೆ. ಒಂದೊಂದು ಟೇಪಲ್ಲಿ ಸೆಂಟಿಮೀಟರು, ಇಂಚು ಎರಡು ಒಂದೇ ಕಡೆ ಇರುತ್ತೆ. ಒಂದೊಂದು ಕಡೆ ಈ ರೀತಿ ಈ ಥರ ಬಂದಿರುತ್ತೆ ನೋಡಿ. ಈ ಕಡೆ 1 2 ಅಂತ ಇಂಚ್ ಇದೆ, ಈ ಕಡೆಯಿಂದ ನಮಗೆ ಸೆಂಟಿಮೀಟರ್ ಇದೆ. ಇದು ಎಷ್ಟು ಸೆಂಟಿಮೀಟರ್ ಇದೆ ಅಂಚಿರೋ ಕಡೆನೇ ನೋಡಬೇಕು, ನೀವು ಯಾವುದೇ ಬೇರೆ ಕಡೆ ನೋಡುವ ಹಾಗಿಲ್ಲ. ನೋಡಿ, ಇದು 75 76 ಸೆಂಟಿಮೀಟರ್ ಬರ್ತಾ ಇದೆ. ನೀವು ಬ್ಲೌಸು ಅಳತೆ ಎಷ್ಟಿದೆ ಅಂದರೆ ಬ್ಲೌಸ್ ಪೀಸ್ ಅಳತೆ ಇದು ಎಷ್ಟಿದೆ ಅಂತ ನೀವು ನೋಡ್ಕೋಬೇಕಾದ್ರೆ ಆದಷ್ಟು ನೀವು ಅಂಚಿರೋ ಕಡೆ ಸೆಂಟಿಮೀಟರ್ ಕಡೆನೇ ನೋಡಬೇಕಾಗುತ್ತೆ, ಇಂಚ್ ಲೆಕ್ಕ ನೋಡೋಕೆ ಹೋಗಬಾರ್ದು. ನೋಡಿ, ಈಗ ನಾನು ಇದನ್ನು ಇಷ್ಟಕ್ಕೆ ಫೋಲ್ಡ್ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಎಕ್ಸ್ಟ್ರಾ ಮಾರ್ಜಿನ್ ಸೇರಿ ನಾನು 10 ಇಂಚಿಗೆ ಹಾಕ್ಕೊಂಡಿದ್ದೀನಿ. ಅಂದರೆ ಅವ್ರದ್ದು ಎದೆ ಸುತ್ತಳತೆ ಬಂದು 32 ಇಂಚ್ ಇದೆ. 32ರಲ್ಲಿ 4ನೇ ಭಾಗ ಅಂತಂದರೆ 8 ಇಂಚು ಬರುತ್ತೆ. 8 ಇಂಚಿಗೆ ನಾವು 2 ಇಂಚು ಆ್ಯಡ್ ಮಾಡಿದಾಗ, ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? 10 ಇಂಚ್ ಆಗುತ್ತೆ. ಬಟ್ಟೆ ನೀವು 2 ಇಂಚು ತೊಗೋಬೋದು ಅಥವಾ ನೀವು 1.5 ಇಂಚು ತೊಗೋಬೋದು. ಬಟ್ಟೆ ಎಷ್ಟಿದೆ ಅನ್ನೋದ್ರ ಮೇಲೆ ಆ ಸೈಜ್ ಎಷ್ಟಿದೆ ಅಂತ ನಿಮಗೆ ನೋಡಿಕೊಂಡು ನೀವು ಮ್ಯಾಕ್ಸಿಮಮ್ ಅಂದರೂ ನೀವು 1.5 ಇಂಚಾದರೂ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ನಾನು ಪರವಾಗಿಲ್ಲ ಅಂತ ಇಲ್ಲಿ 2 ಇಂಚನ್ನ ನಾನು ತೊಗೊಂಡಿದ್ದೀನಿ. ಕೆಲವೊಂದು ತುಂಬ ದಪ್ಪ ಸೈಜ್ ಇರ್ತಾರೆ, ಅವರು ಕೂಡ 75 ಕೊಟ್ಟಾಗ ಏನಾಗುತ್ತೆ, ನಾನು ಅವ್ರಿಗೆ ಆದಷ್ಟು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀನಿ. ಬಟ್ಟೆನೂ 75 ಸೆಂಟಿಮೀಟ್ರ್ ಇದ್ದರೂ ಅವ್ರದ್ದು ಎದೆ ಸುತ್ತಳತೆ 32 ಅಂದರೆ ಚಿಕ್ಕ ಸೈಜ್ ಆಗಿರೋದ್ರಿಂದ ನಾನು ಇಲ್ಲಿ 2 ಇಂಚಿಗೆ ನಾನು ತೊಗೊತಾ ಇದ್ದೀನಿ. ನೋಡಿ, ಅಂದರೆ 8ಕ್ಕೆ ನಾವು 2 ಇಂಚ್ ಹಾಕಿದಾಗ ಎಷ್ಟಾಗುತ್ತೆ? 10 ಇಂಚ್ ಆಗುತ್ತೆ. 10 ಇಂಚಿಗೆ ನಾನು ಇಲ್ಲಿ ಇದನ್ನು ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ಎಲ್ಲ ಕಡೆ ನೀವು 10 ಇಂಚಿಗೆ ಬರೋ ಥರ ಇದನ್ನು ಫೋಲ್ಡಿಂಗ್ನ ಮಾಡ್ಕೋಬೇಕಾಗುತ್ತೆ. ಆನಂತರ ಇಲ್ಲಿ ಏನಿದೆ, ಅಂಚು ಕಟ್ಟಾಗಬಾರ್ದು. ಅಂದರೆ ನಾವೇನು ಫೋಲ್ಡಿಂಗ್ ಮಾಡಿರ್ತೀವೋ ಅಂಚು ಕಟ್ಟಾಗಬಾರ್ದು. ಇದನ್ನು ನೀಟಾಗಿ ನಾನು ಇಲ್ಲಿ ಮುಂದೆ ಇರೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಫ್ರೆಂಡ್ಸ್ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ಒಂದೇ ಕಟಿಂಗಲ್ಲಿ ನೀವು ಈಸಿಯಾಗಿಯೇ ಕಲಿಬೋದು. ಯಾವುದೇ ನಿಮಗೆ ಕನ್ಫ್ಯೂಸ್ ಇಟ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿ ಬ್ಲ್ಯಾಕ್ ಇದೆ, ಇಲ್ಲಿ ಬ್ರೌನ್ ಇದೆ ಅಂತ ಅನ್ಕೋಬೇಡಿ. ಲೈನಿಂಗ್ ಬ್ಲೌಸ್ ಅಲ್ಲ, ಇದು ಸಿಂಗಲ್ ಬ್ಲೌಸೇ. ಅಂದರೆ ನಾನು 2 ಪೀಸ್ ಇತ್ತು ಅವ್ರದ್ದು, ಹಾಗಾಗಿ 2 ಪೀಸ್ನ ನಾನು ಇಲ್ಲೇ ಹಾಕ್ಕೊಂಡಿರೋದು. ಒಂದೇ ಸೈಜ್ನವ್ರದ್ದು 2 ಪೀಸ್ ಇರೋದ್ರಿಂದ ನಾನು ಇದನ್ನು ಒಂದೇ ಸಲಿಗೆ ಹಾಕ್ಕೊಂಡಿದ್ದೀನಿ. ಲೈನಿಂಗ್ ಅಲ್ಲ, ಇದು ಸಾದಾ ಪ್ಲೇನ್ ಬ್ಲೌಸು. ಉದ್ದ ಎಷ್ಟಿದೆಯೋ ಉದ್ದ ನೋಡಿ ನೀವು ತಗೋಬೇಕಾಗುತ್ತೆ. ಅವ್ರ ಬ್ಲೌಸಲ್ಲಿ ಎಷ್ಟಿದೆ ಉದ್ದ 13 ಇಂಚ್ ಇದೆ, ನಾನು 14 ಇಂಚ್ ಇದೆ. 1 ಇಂಚು ಎಕ್ಸ್ಟ್ರಾ ನಾನು 15 ಇಂಚಿಗೆ ತೊಗೊತಾ ಇದ್ದೀನಿ. ನೋಡಿ, 15 ಇಂಚಿಗೆ ನಾನಿಲ್ಲಿ ಮಾರ್ಕ್ನ ಮಾಡ್ತಾಯಿದ್ದೀನಿ. ಈ ಮಾರ್ಕ್ನ ಮಾಡ್ಕೊಂಡ್ಮೇಲೆ ನಾವೇನು ಮಾಡಬೇಕು, ಈ ಎಡಗಡೆಯಿಂದ ನೋಡಿ, ಈ ಎಡಗಡೆ ಲೆಫ್ಟ್ ಹ್ಯಾಂಡಿಂದ ಈ ಕಡೆ ರೈಟ್ಗೆ ಬರಬೇಕು ನಮಗೆ. ಇದು ನಿಮಗೆ ಈ ಕಡೆ ಎಲ್ಲ ನೆಕ್ ಹಾಕ್ಕೊಳ್ಳೋದಕ್ಕೆ, ಈ ಕಡೆ ಶೋಲ್ಡ್ರ್ ಹಾಕ್ಕೊಳ್ಳೋದಕ್ಕೆಲ್ಲ ಈಸಿ ಆಗುತ್ತೆ ಈ ಮೆಥಡ್. ಹಾಗಾಗಿ ಲೆಫ್ಟಿಂದ ನಾವು ರೈಟ್ಗೆ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕರೆಕ್ಟಾಗಿ ಬಟ್ಟೆ ಎಲ್ಲೂ ಕೂಡ ಫೋಲ್ಡಿಂಗ್ ಆಗಿರಬಾರ್ದು. ಎಲ್ಲ ಕಡೆ ನಾವು ಬಟ್ಟೆನ ಫಸ್ಟು ನೀಟಾಗಿ ಹಾಕ್ಕೋಬೇಕು. ನೀವು ಬಟ್ಟೆ ಸರಿಗೆ ಹಾಕ್ಕೊಂಡಿಲ್ಲ ಅಂತ ಅಂದರೆ ನೀವೇನಾದರೂ ಅಳತೆ ಕರೆಕ್ಟ್ ಮಾಡಿರ್ತೀರ, ಬಟ್ಟೆ ಸರಿಗೆ ಹಾಕ್ಕೊಂಡಿಲ್ಲ ಅಂತಂದ್ರೂ ಕೂಡ ನಿಮ್ಮದು ಮೆಜರ್ಮೆಂಟ್ ಕೆಡೋ ಚಾನ್ಸ್ ಇರುತ್ತೆ. ಆದಷ್ಟು ನೀವೇನು ಮಾಡಬೇಕು, ಈ ಫೋಲ್ಡಿಂಗು ನೋಡಿ ಇಲ್ಲಿ ಕರೆಕ್ಟಾಗಿರಬೇಕು, ಇಲ್ಲಿ ಕೂಡ ಕರೆಕ್ಟಾಗಿರಬೇಕು.
ಈ ಅಳತೆಗೆ ನಾನು ನೆಕ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಏನು ತೊಗೊತಾ ಇದ್ದೀನಿ 4.5 ಇಂಚಿಗೆ ನಾನಿಲ್ಲಿ ಇವ್ರದ್ದು ಶೋಲ್ಡರ್ನ ತೊಗೊತಾ ಇದ್ದೀನಿ. ಹಾಗೆಯೇ ಹಾರ್ಮೋಲ್ ಕೂಡ ಬಂದು ನಾನು ಇಲ್ಲಿ 4.5 ಇಂಚಿಗೆ ತೊಗೊಂಡಿದ್ದೀನಿ. ನೋಡಿ ಈಗ 4.5 ಇಂಚ್ ತೊಗೊಂಡಿದ್ದೀನಿ ನಾನು. ಈ ಎಡ್ಜ್ಗೂ ಈ ಟೇಪ್ಗೂ ಇಲ್ಲಿ ಕರೆಕ್ಟ್ ಇದೆ. ನೀವೇನಾದರೂ ಈ ಟೇಪ್ನ ಈ ರೀತಿ ಹಿಡಿಯೋದು ಅಥವಾ ಇಷ್ಟು ಹಿಡಿಯೋದು ಮಾಡಿದ್ರೂ ಕೂಡ ನಿಮಗೆ ಬ್ಲೌಸು ಆಲ್ಟ್ರೇಷನ್ ಬರುತ್ತೆ, ಆ ಅಳತೆ ಕೂಡ ಕೆಡುತ್ತೆ. ಹಾಗಾಗಿ ನೋಡಿ ಇಷ್ಟಕ್ಕೆ ತೊಗೋಬೇಕು ಕರೆಕ್ಟಾಗಿ. ನೀವು ಈ ಎಡ್ಜ್ ಅನ್ನೋದು ಏನಿದೆ, ಈ ಟೇಪಿನ ಎಡ್ಜ್ ಏನಿರುತ್ತೆ ಈ ಬಟ್ಟೆಗೂ ಎಡ್ಜ್ಗೂ ಕರೆಕ್ಟಾಗಿರಬೇಕು. ಒಬ್ಬೊಬ್ರದ್ದು ಸುಮ್ಮನೆ ಕಲಿತಾ ಆದರೆ ಏನಾಗಿರುತ್ತೆ, ಚಿಕ್ಕ ಮಕ್ಕಳಿದ್ದು ಇರೋಂಥ ಮನೇಲಿ ಏನಾಗಿರುತ್ತೆ, ಈ ಥರ ಮುಂದೆ ಇರೋಂಥ ಈ ಸ್ಟೀಲ್ ಪ್ಯಾಕ್ ಏನು ಹಾಕಿರ್ತಾರೆ ಇದನ್ನು ಹೋಗ್ಬಿಟ್ಟಿರುತ್ತೆ ಅಥವಾ ಹಳೆ ಟೇಪ್ ಆಗಿರುತ್ತೆ. ಆ ಥರ ಎಲ್ಲ ಟೇಪ್ ಆದಷ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದು ನಿಮಗೆ ಆಲ್ಟ್ರೇಷನ್ ಬರುತ್ತೆ ಬ್ಲೌಸಲ್ಲಿ. ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು. ಇವ್ರದ್ದು ಕ್ರಾಸ್ ಬೆಲ್ಟ್ ಬಂದು 10.5 ಇಂಚಿದೆ, ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ, 11.5 ಇಂಚಿಗೆ ಆಗುತ್ತೆ. ನಾನು ಸ್ಟ್ರೈಟಾಗಿ ಲೈನ್ ಬರಲಿ ಅಂತ ಇಲ್ಲಿ ಕೂಡ ನಾನು ಅದೇ ಸೇಮ್ ಅಂದರೆ ಇಲ್ಲಿ ಏನು ನಾವು ತೊಗೊಂಡಿದ್ದೀವೋ ಅದನ್ನೇ ಇಲ್ಲಿ ಹಾಕ್ತಾಯಿದ್ದೀನಿ. ಆನಂತರ ಸೇಮ್ ಕ್ರಾಸ್ ಬೆಲ್ಟ್ ಎಷ್ಟಿದೆ ಅದನ್ನು ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಹಾಕಿದಾಗ ಏನಾಗುತ್ತೆ, ಈ ಲೈನ್ ಅನ್ನೋದು ಸ್ಟ್ರೈಟ್ ಬರುತ್ತೆ. ಇಲ್ಲಾಂದರೆ ನೀವು ಹಾಕುವಾಗ ಈ ಲೈನ್ ಈ ಕಡೆ ಹೋಗ್ಬೋದು ಅಥವಾ ಮೇಲಕ್ಕೆ ಬರ್ಬೋದು. ಬೇಡ, ಒಂದಲ್ಲ 2 ಸಲ ನೀವು ಮಾರ್ಕ್ ಮಾಡಿ ಕಟ್ ಮಾಡುವಾಗಲೇ ನೀವು ನೀಟಾಗಿ ಮಾಡಿದ್ರಿ ಅಂದರೆ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಅಂದರೆ ನಾನು ಶೋಲ್ಡರ್ ಪಟ್ಟಿ ಇಲ್ಲಿ 3 ಇಂಚಿಗೆ ತೊಗೊತಾ ಇದ್ದೀನಿ. ಅಂದರೆ 3 ಇಂಚು ತೊಗೊಂಡಾಗ ನಮ್ಗೆ ಇದೇನಾಗುತ್ತೆ, 1.5 ಇಂಚ್ ಉಳಿದಿರುತ್ತೆ. ನೆಕ್ ಅನ್ನೋದು 1.5 ಇಂಚ್ ಉಳಿದಿರುತ್ತೆ. ಇವ್ರು ಏನು ಹೇಳಿದ್ದಾರೆ ಅಂತ ಅಂದರೆ ನನಗೆ ಫುಲ್ಲು ಶೋಲ್ಡರ್ ಕಡಿಮೆ ಇರಬೇಕು ಅಂತ ಹೇಳಿದ್ದಾರೆ. ಶೋಲ್ಡರ್ ಕಡಿಮೆ ಇದ್ದಾಗ ನಾವು ಯಾವ ರೀತಿ ಮಾಡಬೇಕು ಅಂತ ಅಂದರೆ, ಈ ಶೋಲ್ಡರ್ ಏನು ತೊಗೊಂಡಿರ್ತೀರ ನೀವು, ಈ ಶೋಲ್ಡರ್ ಪಟ್ಟಿನ ಚಿಕ್ಕದಾಗಿ ಮಾಡ್ಕೋಬೇಕು. ಈ ಚಿಕ್ಕದಾಗಿ ಮಾಡ್ಕೊಂಡಾಗ ನಾನು ಇಲ್ಲೇನು ಮಾಡ್ತೀನಿ, 1/4 ಇಂಚು ಜಾಸ್ತಿ ತೊಗೊತೀನಿ. ಇಲ್ಲಿ ನೋಡಿ, ಇಲ್ಲಿ 1/4 ಇಂಚು ನಾವು ಜಾಸ್ತಿ ತೊಗೊಂಡಾಗ ಪೈಪಿಂಗ್ ಮಾಡಿದಾಗ ಇಲ್ಲಿ ನಮಗೆ 1/4 ಇಂಚು ಕಡಿಮೆ ಆಗುತ್ತೆ. ಇಲ್ಲಿ ಕೂಡ 1/2 ಇಂಚು ಕಡಿಮೆ ಆಗುತ್ತೆ. ಅವ್ರದ್ದು ರೆಡಿ ಶೋಲ್ಡರ್ ಬಂದು 2.25 ಇಂಚು ಉಳಿದಿರುತ್ತೆ. ಈ ಬ್ಲೌಸು ಸ್ಟಿಚಿಂಗ್ ಆದಮೇಲೆ ನಾನು ಈಗ ಇಲ್ಲಿ 1.25 ಇಂಚಿಗೆ ತೊಗೊತಾ ಇದ್ದೀನಿ. ಆನಂತರ ನೆಕ್, ಫ್ರಂಟ್ ನೆಕ್ ಬಂದು ನನಗೆ ಇಲ್ಲಿ ಎಷ್ಟು ಬರ್ತಾ ಇದೆ ಅಂತ ಅಂದರೆ 6.5 ಇಂಚಿಗೆ ಬರ್ತಾ ಇದೆ. ಈ ರೀತಿ ನೆಕ್ಕೆಲ್ಲ ತುಂಬ ಡೀಪ್ ಇದ್ದಾಗ ನಾವು ಏನೇನು ಟಿಪ್ಸ್ ಫಾಲೋ ಮಾಡಿದ್ರೆ ನಿಮಗೆ ಶೋಲ್ಡರ್ ಪಟ್ಟಿ ಜಾರದೇ ಇರೋ ರೀತಿ ನೀಟಾಗಿ ಕೂಡುತ್ತೆ ಅನ್ನೋದಕ್ಕೆ ಮುಂದೆ ನಾನು ಈ ಶೋಲ್ಡ್ರಲ್ಲೆಲ್ಲ ಏನೇನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ 6.5 ಇಂಚಿಗೆ ತೊಗೊಂಡಿದ್ದೀನಿ. ಇದು ಲೈನ್ ಸ್ಟ್ರೈಟಾಗಿ ಬರಲಿ ಅಂತ ಕ್ರಾಸ್ ಬೆಲ್ಟ್ದು ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ. ಈಗ ನಾನು ಏನು ಮಾರ್ಕ್ ಹಾಕಿದ್ದೀನಿ ಇದನ್ನೆಲ್ಲ ನಾನು ಕರೆಕ್ಟಾಗಿ ಲೈನ್ನ ಹಾಕ್ಕೊತೀನಿ. ನೋಡಿ ಈ ರೀತಿ ಲೈನ್ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ನಾನು ಶೋಲ್ಡರ್ದು ಇಲ್ಲಿ ಲೈನ್ನ ಹಾಕ್ಕೊತಾ ಇದ್ದೀನಿ. ನಾನೇನು ಯಾವುದೇ ರೀತಿ ಸ್ಪೀಡಾಗಿ ಹೇಳ್ತಾ ಇಲ್ಲ ಫ್ರೆಂಡ್ಸ್ ನಿಮಗೆ. ಇದನ್ನು ವಿಡಿಯೋ ಕೂಡ ನಾನು ಎಲ್ಲೂ ಎಡಿಟ್ ಮಾಡಿ ಸ್ಪೀಡಾಗಿ ಕೂಡ ನಾನು ಮಾಡಿಲ್ಲ. ನಾನು ಯಾವ ರೀತಿ ಕಟ್ ಮಾಡಿದ್ದೀನೋ ಅದೇ ರೀತಿಯೇ ಹಾಕ್ತಾ ಇರೋದು. ಇಲ್ಲಿ ಬಂದು ನಾನು ಎಷ್ಟು ತೊಗೊತಾ ಇದ್ದೀನಿ ಅಂದರೆ ಇಲ್ಲಿ 2 ಇಂಚಿಗೆ ತೊಗೊತಾ ಇದ್ದೀನಿ. ಅವ್ರಿಗೆ ಬ್ರಾಡು ಜಾಸ್ತಿ ಬೇಕು, ಡೀಪನು ಜಾಸ್ತಿ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಈ ರೀತಿ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ಈ ಲೈನ್ನ ಇಲ್ಲಿ ಮಾತ್ರ ನಾವು ಏನು ತೊಗೊಂಡಿರ್ತೀವಿ ಅಷ್ಟೇ ಇರಬೇಕು. ಇಲ್ಲಿ 2 ಇಂಚು ತೊಗೊಂಡಿದ್ದೀವಿ ಅಂತ ಇಲ್ಲೂ 2 ಇಂಚು ಈ ರೀತಿ ಸ್ಟ್ರೈಟಾಗಿ ಹಾಕೋದಕ್ಕೆ ಹೋಗಬಾರ್ದು. ನೋಡಿ ಇಲ್ಲಿ ಏನಿರುತ್ತೋ ಇದೇ ಮಾರ್ಕ್ ಇರಬೇಕು. ಇಲ್ಲಿ ಮಾತ್ರ ಈ ಥರನೇ ಇರಬೇಕಿದು ಮಾರ್ಕು. ಅಂದಾಗ ಮಾತ್ರ ನಿಮಗೆ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ನೀವು ಇಲ್ಲಿ 2 ತೊಗೊಂಡಿದ್ದೀರ ಅಂತ ಇಲ್ಲೂ 2 ತೊಗೊಳಕ್ಕೆ ಹೋದ್ರಿ ಅಂದರೆ ಏನಾಗುತ್ತೆ, ನೆಕ್ ಲೂಸ್ ಆಗೋ ಚಾನ್ಸ್ ಇರುತ್ತೆ. ನೋಡಿ ಈಗ ನಾನು ಇಲ್ಲಿ ಲೈನ್ನ ಹಾಕ್ಕೊತೀನಿ ಈ ಸ್ಕೇಲಿಂದ. ಈ ಸ್ಕೇಲ್ದು ತುಂಬಾ ನಾನು ನಿಮಗೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಕಟ್ ಮಾಡುವಾಗ ಮಾರ್ಕ್ ಮಾಡಬೇಕು, ಯಾವುದಕ್ಕೆ ಯಾವ ಥರ ಮಾರ್ಕ್ ಮಾಡಬೇಕು ಅನ್ನೋದನ್ನ ತುಂಬ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಆದಷ್ಟು ನೀವು ಆ ವಿಡಿಯೋ ನೋಡಿ, ನಿಮಗೆ ಈ ಸ್ಕೇಲ್ ಬಗ್ಗೆ ಸಂಪೂರ್ಣ ಅದರಲ್ಲಿ ಮಾಹಿತಿ ಇರುತ್ತೆ. ನೋಡಿ ನಾನು ಈಗ ಇದಕ್ಕೆ ಹಾರ್ಮೋಲ್ ಕೂಡ ಹಾಕ್ಕೊತಾ ಇದ್ದೀನಿ, ಹಾರ್ಮೋಲ್ ರೌಂಡಿಂಗ್ ಕೂಡ ಹಾಕ್ಕೊತಾ ಇದ್ದೀನಿ. ಆನಂತರ ಇಲ್ಲಿ ನಾನು ಬಂದು ಕ್ರಾಸ್ ಬೆಲ್ಟ್ಗೂ ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಎಷ್ಟಿದೆ ಇಲ್ಲಿ ಅವ್ರದ್ದು ಟಕ್ಸ್ ಪಾಯಿಂಟ್ ಬಂದು 9 ಇಂಚಿಗೆ ಇದೆ. ಈ 9 ಇಂಚಿಗೆ ನಾನಿಲ್ಲಿ ಮಾರ್ಕ್ನ ಹಾಕ್ಕೊತೀನಿ. ಇದು ಮಿಡ್ಲು. ನಮಗೆ ಈ ಚೆಸ್ಟು ಕರೆಕ್ಟಾಗಿ ಎದೆ ಭಾಗಕ್ಕೆ ಕರೆಕ್ಟಾಗಿ ಕೂಡಬೇಕು ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಇದನ್ನು ನೀವು ಮಿಸ್ ಮಾಡಬಾರ್ದು. ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ, ನಮಗೆ ಪ್ರತಿಯೊಂದು ಕಟಿಂಗು ಬೇಕು ಅನ್ನೋರಿಗೆ ಈ ವಿಡಿಯೋ ನೀವು ಫುಲ್ಲು ನೋಡಿದ್ರೆ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ನೋಡಿ ನಾನು ಇಲ್ಲಿಂದ 3 ಇಂಚಿಗೆ ತೊಗೊಂಡಿದ್ದೀನಿ, ಆನಂತರ 1.5 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಿ ಏನಿದೆ ಇದನ್ನು ಈಗ ನಾನು ಇದನ್ನು ಕರೆಕ್ಟಾಗಿ ಇದಕ್ಕೆ ಕೂಡಿಸ್ಕೊತೀನಿ. ಇಲ್ಲಿ ಏನು ಬಂದಿರುತ್ತೆ ನಮಗೆ ಇದರಲ್ಲೇ ನಾವು ಇದನ್ನು ತೊಗೋಬೋದು. ಆನಂತರ 4ನೇ ಡಾಟ್ಸ್ ಅಂತ ನೀವೇನಾದರೂ 4 ಟಕ್ ಬ್ಲೌಸ್ ಬೇಕು ಅನ್ನೋ ಹಾಗಿದ್ರೆ ಇದರಲ್ಲಿ ಏನು ಮಾಡಬೇಕಾಗುತ್ತೆ, ಇನ್ನೂ 1/2 ಇಂಚು ನೀವು ಹೆಚ್ಚಿಗೆ ತೊಗೋಬೇಕಾಗುತ್ತೆ. ಇದು 3 ಟಕ್ ಬರುವಂಥ ಬ್ಲೌಸು. ನೋಡಿ ಇದನ್ನು ನಾನಿಲ್ಲಿ
ಇದಕ್ಕೆ ಕರೆಕ್ಟಾಗಿ ಇಷ್ಟು ಮಾರ್ಕ್ನ ಮಾಡ್ತೀನಿ. ಇದು ನಿಮಗೆ ಚೆಸ್ಟ್ ಹತ್ರ ಲೂಸು ಟೈಟು ಬರೋ ಪ್ರಾಬ್ಲಮ್ ಎಲ್ಲ ನಿಮಗೆ ಇದರಿಂದನೇ ಅವಾಯ್ಡ್ ಆಗುತ್ತೆ. ನೋಡಿ ಇಷ್ಟಕ್ಕೆ ನಾನಿಲ್ಲಿ ಇದನ್ನು ಮಾರ್ಕ್ನ ಹಾಕ್ತಾಯಿದ್ದೀನಿ. ಈ ಥರ ನೀವು ಹಾಕಿದಾಗ ಏನಾಗುತ್ತೆ, ನಿಮಗೆ ಕರೆಕ್ಟಾಗಿ ಅರ್ಥ ಆಗಿಬಿಡುತ್ತೆ. ಇದು ಯಾವುದೇ ನಿಮಗೆ ಇರೋದಿಲ್ಲ. ನೋಡಿ ಈಗ ನಾನು ಇಷ್ಟು ಹಾಕಿದ್ದೀನಿ. ಈ ಫ್ರಂಟ್ ಪಾರ್ಟ್ ಏನಿದೆ ನಾನು ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಅವ್ರಿಗೆ ಎದೆ ಸುತ್ತಳತೆ ಬಂದು 8 ಇಂಚಿಗೆ ಇದೆ, ಅಂದರೆ 2 ಇಂಚು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಸಿಕ್ಕಿದೆ. ಈ ಸೊಂಟದ ಹತ್ರನೂ ಅಷ್ಟೇ ಇದಕ್ಕೆ ಇವ್ರಿಗೇನು ಅಷ್ಟು ಡಿಫ್ರೆನ್ಸ್ ಇಲ್ಲ. ಅವ್ರದ್ದು ಸೊಂಟದ ಸುತ್ತಳತೆ 28 ಇಂಚಿದೆ. 28ರಲ್ಲಿ 4ನೇ ಭಾಗ ಅಂತಂದರೆ 7 ಇಂಚು ಬರುತ್ತೆ. 1 ಇಂಚು ಡಾಟ್ಸ್ಗೆ ಬರುತ್ತೆ, 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಇದಕ್ಕೂ ಯಾವುದೇ ಡಿಫ್ರೆನ್ಸ್ ಇಲ್ಲ. ಹಾಗಾಗಿ ನಾನು ಇದನ್ನು ಈ ಥರನೇ ಹಾಕ್ಕೊಂಡಿದ್ದೀನಿ. ಫಸ್ಟ್ನೇ ಸ್ಟೆಪ್ ಕಟಿಂಗ್ ನಾವು ಏನು ಮಾಡಬೇಕು. ಆಮೇಲೆ ಇನ್ನೂ ಒಂದು, ನಿಮಗೆ ನೀವು ಇಲ್ಲಿ ಏನು ಮಾರ್ಕ್ ಹಾಕಿರ್ತೀರಾ, ಈ ಶೇಪ್ ಏನು ಹಾಕ್ತೀರಾ, ಈ 3 ಇಂಚು ಅಥವಾ ಸೈಜ್ ದೊಡ್ಡದಿದ್ರೆ 3.5 ಇಂಚು ಏನು ಹಾಕಿರ್ತೀರ ನೀವು, ಅದಕ್ಕೆ ಕರೆಕ್ಟಾಗಿ ಇರಬೇಕು. ಇದಕ್ಕಿಂತ ಮುಂಚೆ ಈ ಕ್ರಾಸ್ ಬೆಲ್ಟು ಈ ರೀತಿ ಹೋಗುವಾಗಿಲ್ಲ. ಈಗ ನೋಡಿ ನಾನಿದು ಕಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಫ್ರೆಂಡ್ಸ್ ಆದಷ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡಿ ನಾನು 1/4 ಇಂಚು ಇಷ್ಟೇ ಮೇಲಕ್ಕೆ ಹೋಗ್ತಾಯಿದ್ದೀನಿ. ಈ ಮಾರ್ಕ್ ಇಲ್ಲಿದೆ, ನಾನು ಮಾಡಿರೋ ಕಟಿಂಗು ಇಲ್ಲಿದೆ ನೋಡಿ. ಆಮೇಲೆ ಫ್ರಂಟ್ ನೆಕ್ನ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಫ್ರಂಟ್ ನೆಕ್ಕು ತುಂಬಾ ಇವರಿಗೆ ಡೀಪು ಇದೆ, ಹಾಗೆಯೇ ಬ್ರಾಡ್ ನೆಕ್ಕು ಕೂಡ ಇದೆ. ಇದನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ನೀವು ಅಲ್ಲಲ್ಲಿ ನ್ಯಾಚ್ ಹಾಕಿಬಿಟ್ರಿ ಅಂದರೆ ನಿಮಗೆ ಎರಡೂ ಕಡೆ ಕೂಡ ಕರೆಕ್ಟಾಗಿ ಬಂದ್ಬಿಡುತ್ತೆ ಇದು ಟಕ್ಸ್ ಅನ್ನೋದು. ಇದಕ್ಕೆ ನಾನು ಇಲ್ಲಿ ಮಾರ್ಕ್ನ ಹಾಕ್ತಾಯಿದ್ದೀನಿ. ನೋಡಿ ಬ್ಯಾಕ್ ನೆಕ್ಕು ಎಷ್ಟಿದೆ ಅವ್ರಿಗೆ, 9.5 ಇಂಚಿದೆ ಫ್ರೆಂಡ್ಸ್. ಅದು ನೆಕ್ ನೋಡಿ 9.5 ಇಂಚಿಗೆ ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಆಮೇಲೆ ಇದ್ರದ್ದು ಇಲ್ಲಿ ಅಗಲ ಬಂದು ನಾನು 2.5 ಇಂಚಿಗೆ ತೊಗೊತಾ ಇದ್ದೀನಿ. ನೋಡಿ 2.5 ಇಂಚು ಬ್ಯಾಕ್ ನೆಕ್ಕಲ್ಲಿ ತೊಗೊಂಡಿರೋದು. ಇಲ್ಲಿ ಏನಿದೆ ಸೇಮ್ ಅಷ್ಟೇ ಇರಬೇಕು, ಇಲ್ಲಿ ಮಾತ್ರ ನಿಮಗೆ ಅಗಲ ಅನ್ನೋದು ಬರಬೇಕು. ಆನಂತರ ಇದೇ ಸ್ಕೇಲಿಂದ ನಾನಿಲ್ಲಿ ರೌಂಡ್ ಶೇಪ್ನ ಹಾಕ್ಕೊತೀನಿ. ಈ ಸ್ಕೇಲ್ನ ಈ ರೀತಿನೇ ಹಾಕ್ಕೋಬೇಕು ನಾವು ನೆಕ್ ಹಾಕುವಾಗ. ನೋಡಿ ಈ 2.5 ಇಂಚಿಗೆ ಈ ರೌಂಡ್ ಏನಿದೆ ನಾನು ಈ ರೌಂಡಿಗೆ ಹಾಕ್ತಾಯಿದ್ದೀನಿ. ನಂತರ ಇದರಲ್ಲೇ ಬಂದು ಕರೆಕ್ಟಾಗಿ ಇದಕ್ಕೆ ಟಚ್ ಮಾಡ್ತಾಯಿದ್ದೀನಿ. ಈ ರೀತಿ ರೌಂಡ್ ಬೇಕಾಗಿರೋದು ಇದು. ರೌಂಡು ಅಷ್ಟೇ ನೀವು ನೀಟಾಗಿ ರೌಂಡ್ ತೆಗಿಬೇಕಾಗುತ್ತೆ. ನೀವೇನಾದರೂ ರೌಂಡನ್ನ ನೀಟಾಗಿ ತೆಗಿಲಿಲ್ಲ ಅಂತ ಅಂದರೆ ನಿಮಗೆ ಎಷ್ಟೇ ನೀವು ನೀಟಾಗಿ ಪೈಪಿಂಗ್ ಮಾಡೋಕ್ಕೆ ಹೋದ್ರೂ ಕೂಡ ಅದರಿಂದ ಪೈಪಿಂಗು ನೀಟಾಗಿ ಬರೋದಿಲ್ಲ. ಈ ರೌಂಡು ಏನು ತೆಗಿತೀರೋ ಅದ್ರ ಮೇಲೆ ನಿಮಗೆ ಪೈಪಿಂಗು ನೀಟಾಗಿ ಬರುತ್ತೆ. ಆಮೇಲೆ ನೋಡಿ ನಾನಿಲ್ಲಿ ಶೋಲ್ಡರ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಈ ಶೋಲ್ಡರ್ ಬಂದು ನಾನು 1 ಇಂಚ್ವರೆಗೂ ಕಟ್ ಮಾಡಿಕೊಂಡು ಆನಂತರ ಫ್ರಂಟು ಬ್ಯಾಕು ಸಪ್ರೇಟ್ ಮಾಡ್ಕೊತೀನಿ. ಇಲ್ಲಿ ಸಪ್ರೇಟ್ ಮಾಡಿಕೊಂಡು ಈ ಮಾರ್ಕ್ ಏನಿದೆ ಇಲ್ಲೇ ಕರೆಕ್ಟಾಗಿ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ನ್ಯಾಚಸ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ನಮಗೆ ಇದು ಇಲ್ಲಿ ಕರೆಕ್ಟಾಗಿರಬೇಕು, ಇಲ್ಲಿವರೆಗೂ ಕರೆಕ್ಟಾಗಿರಬೇಕು. ಇಲ್ಲಿ ಮಾತ್ರ ನಮಗೆ 1/2 ಇಂಚ್ ಅನ್ನೋದು ಶೇಪ್ ಬರಬೇಕು ಅಷ್ಟೇ. ನೋಡಿ ಇದನ್ನು ನಾನೀಗ ಕಟ್ ಮಾಡ್ತಾಯಿದ್ದೀನಿ. ನೀವು ಇಲ್ಲೂ ಕೂಡ ಈ ನ್ಯಾಚನ್ನ ಮಿಸ್ ಮಾಡೋ ಹಾಗೆ ಇಲ್ಲ, ಕಂಪಲ್ಸರಿ ಈ ನ್ಯಾಚನ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಆನಂತರ ನೋಡಿ ಇಲ್ಲಿ ನಾನು ಇದನ್ನು ಈ ರೀತಿ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡು ಏನಿದೆ ಇಲ್ಲಿ ಕರೆಕ್ಟಾಗಿರಬೇಕು. ಇಲ್ಲಿ ಮಾತ್ರ ನಾನು 1/4 ಇಂಚು ಅಷ್ಟೇ, ನೋಡಿ ಎಷ್ಟು ಗ್ಯಾಪ್ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಇಷ್ಟು ಮಾತ್ರ ನಾನು ಇಲ್ಲಿ ತೆಗಿತಾ ಇದ್ದೀನಿ. ಆನಂತರ ಈ ಫ್ರಂಟ್ ನೆಕ್ ಏನಿದೆ ಇಲ್ಲಿ ಕೂಡ ನಾನು ನೋಡಿ ಇಷ್ಟು 1/4 ಇಂಚು ಈ ಟಕ್ಸ್ ಪಾಯಿಂಟ್ ಏನು ಹಾಕಿರ್ತೀವಿ ನಾವು ಅಲ್ಲಿವರೆಗೂ ಇದನ್ನು ಕೂಡ ನಾವು ಇಲ್ಲಿ ಕಟ್ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ಕರೆಕ್ಟಾಗಿ ಬರುತ್ತೆ. ಹಂಗಂತ ನೀವೇನಾದರೂ ಈ ಟಕ್ಸ್ನ ನಾವು 1/4 ಇಂಚ್ ಹಿಡಿಯೋದನ್ನೇನಾದರೂ ನೀವು 1/2 ಇಂಚು ಹಿಡಿದ್ರಿ ಅಂದರೆ ಖಂಡಿತ ನಿಮಗೆ ಇಲ್ಲಿ ಫುಲ್ಲು ಇದು ಆದಾಗ ಏನಾಗುತ್ತೆ, ಈ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಅನ್ನೋದು ಮುಂದೆ ಬರುತ್ತೆ. ಆ ರೀತಿ ಮಾಡಬಾರ್ದು. ಇಲ್ಲಿ ಯಾಕೆ ಅಂದರೆ ಈಗ ನೋಡಿ ನಾವು ತೊಗೊಂಡಿರೋದು ಡೀಪು ಇದೆ, ಹಾಗೆಯೇ ಬ್ರಾಡ್ ನೆಕ್ಕು ಆಗಿರೋದ್ರಿಂದ, ಅಂದರೆ ನಾರ್ಮಲಾಗಿ ನಾವೇನಾದರೂ ದಪ್ಪ ಇರೋರ್ಗಾದರೆ ಇದು ಯಾವುದೇ ರೀತಿ ಜಾಸ್ತಿ ಡೀಪ್ ಅನಿಸಲ್ಲ. ಇವರು
ಎದೆ ಸುತ್ತಳತೆಗೆ ಇದು ಡೀಪ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾವು ಇಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಈ ಚೆಸ್ಟ್ ಭಾಗದಲ್ಲಿ ಲೂಸ್ ಅನ್ನೋದು ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಟೈಟೂ ಆಗಲ್ಲ, ಲೂಸೂ ಆಗಲ್ಲ. ಹಾಗೆಯೇ ಇಲ್ಲಿ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಕೂಡ ಆಗೋದಿಲ್ಲ. ಇದು ನೋಡಿ, ಇದನ್ನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಮೇನ್ ಪಾಯಿಂಟು ನೀವು ಇಲ್ಲಿ 1/4 ಇಂಚು ಇದನ್ನು ತೆಗಿಬೇಕಾಗತ್ತೆ, 1/4 ಇಂಚು ನೀವು ಇಲ್ಲಿ ತೆಗಿಬೇಕಾಗತ್ತೆ. ಆ ನಂತರ ಇಲ್ಲಿ ಏನಿದೆ ಇದನ್ನು ಕರೆಕ್ಟಾಗಿ ನಾವಿಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೀವು ಇದು ಏನು ಮಾರ್ಕ್ ಮಾಡಿರ್ತೀರ ಇದಕ್ಕೆ ಕರೆಕ್ಟಾಗಿ ಈ ರೀತಿ ಈ ಥರ ಮಾರ್ಕರ್ ರೂಲರಿಂದ ನೀವು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಆ ಮಾರ್ಕ್ ಕರೆಕ್ಟಾಗಿ ಇದು ಏನಿದೆ ಇದರದ್ದು ವೀಲ್ ಮಾಡಿರ್ತೀವಲ್ಲ ಅದು ಹಾಗೆ ಬಿದ್ದಿರುತ್ತೆ, ಅದು ಹಿಂದ್ಗಡೆ. ಅದ್ರ ಮೇಲೇ ನೀವು ಇನ್ನೊಂದು ಪಾರ್ಟ್ಗೂ ಕೂಡ ಮಾಡ್ಕೋಬೋದು. ನೋಡಿ, ನನಗೆ ಈ ಟಕ್ಸ್ ಇಷ್ಟೇ ಬೇಕಾಗಿರೋದು. ಇದ್ರ ಮೇಲೇ ಒಂದು ಸಲ ನೀವು ಒಂದೇ ಇದು ಮಾಡಬೇಕಾಗುತ್ತೆ. ಒಂದು ಸಲ ಈ ಕಡೆ ಹೋಗೋದು, ಒಂದು ಸಲ ಆ ಕಡೆ ಹೋಗೋದು ಮಾಡಿದ್ರೆ ಅಂದರೆ ಅದು ಡಬಲ್ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಎಲ್ಲೆಲ್ಲಿ ನಿಮಗೆ ಅವಶ್ಯಕತೆ ಇದೆಯೋ, ಇಲ್ಲ ನಾನು ಕಣ್ಣು ಅಳತೆ ನನಗೆ ಗೊತ್ತಾಗುತ್ತೆ, ನಾನು ಅದೇ ರೀತಿ 2 ಕಡೆ ಒಂದೇ ಥರ ಸ್ಟಿಚ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಪರವಾಗಿಲ್ಲ. ಇಲ್ಲ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ನೀವು ಈ ರೀತಿ ಕೂಡ ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ರೋಲರ್ದು ಏನು ಬಿದ್ದಿರುತ್ತೆ ಅದೇ ಮಾರ್ಕ್ನ ಹಾಕ್ಕೋಬೋದು. ಇದು ಒಂದು ಥರ ಆಯಿತು. ಇನ್ನೂ ಒಂದು ಥರ ಏನು ಅಂತ ಅಂದರೆ ನೋಡಿ, ಇಲ್ಲಿ ಈ ಕರೆಕ್ಟ್ನ ಈ ಮಿಡ್ಲ್ನ ಇಟ್ಕೊಳ್ಳಿ. ಇಲ್ಲಿ ಈ ರೀತಿ ಪಾಯಿಂಟ್ನ ನಾವು ಮಾಡಿಕೊಂಡಾಗ ಈಸಿ ಆಗುತ್ತೆ. ಅದು ನೋಡಿ, ಈ ಥರ ಮಾರ್ಕ್ನ ಹಾಕ್ಕೊಳ್ಳಿ. ಆವಾಗ ನಮಗೇನಾಗುತ್ತೆ, ಈ ಸೈಡು ಕೂಡ ನಮಗೆ ಕರೆಕ್ಟಾಗಿರೋದು ಮೇಲೆ ಏನು ನಾವು ಮಾಡಿರ್ತೀವೋ ಅದೇ ಸೇಮ್ ಬಂದಿರುತ್ತೆ ಬ್ಯಾಕ್ ಸೈಡಲ್ಲೂ ಕೂಡ. ಈಗ ನೋಡಿ, ಇದು ಕಟ್ಟಾಯಿತು. ನಾನು ಕ್ರಾಸ್ ಬೆಲ್ಟು ಇದನ್ನೇ ಯೂಸ್ ಮಾಡ್ತೀನಾ ಅಂತ ನಿಮಗೆ ಇನ್ನೂ ಮುಂದೆ ಗೊತ್ತಾಗುತ್ತೆ. ನೋಡಿ, ಸ್ಲೀವ್ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಕೂಡ ನಮಗೆ ಕರೆಕ್ಟಾಗಿ ಇರಬೇಕಾಗತ್ತೆ. ಅಂಚಿರೋ ಕಡೆನೇ ನಾನು ಹಾಕ್ಕೊತಾ ಇದ್ದೀನಿ. ಇದು ಹೆಮ್ಮಿಂಗ್ ಬರುತ್ತೆ. ಇದಕ್ಕೆ 1 ಇಂಚು ಫೋಲ್ಡಿಂಗ್ ಮಾಡಿಕೊಂಡು ಹೆಮ್ಮಿಂಗ್ ಮಾಡುವಂಥದ್ದು. 2 ಪೀಸ್ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಸ್ಟಿಚಿಂಗ್ ಮಾಡುವಾಗೂ ಅಷ್ಟೇ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಮಾರ್ಜಿನ್ ತೊಗೋಬೇಕು ಅನ್ನೋದನ್ನು ನೀವೇನಾದರೂ ಕಲ್ತ್ರಿ ಅಂದರೆ ಖಂಡಿತ ಸ್ಟಿಚಿಂಗಲ್ಲಿ ಯಾವುದೇ ನಿಮಗೆ ಪ್ರಾಬ್ಲಮ್ ಅನ್ನೋದೇ ಬರೋದಿಲ್ಲ. ನಿಮ್ಗೆ ಯಾವ ಥರದ್ದು ಒಂದು ವಿಡಿಯೋ ಬೇಕು ಅಂತ ನೀವೇನಾದರೂ ಕಮೆಂಟ್ಸ್ ಮಾಡಿದ್ರಿ ಅಂದರೆ ನಾನು ಯಾವ ಒಂದು ಬ್ಲೌಸ್ ಸ್ಟಿಚಿಂಗಲ್ಲಿ ಯಾವುದಕ್ಕೆ ಎಷ್ಟು ಮಾರ್ಜಿನಲ್ಲಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ನಿಮಗೆ ಖಂಡಿತ ಒಂದು ವಿಡಿಯೋ ಮಾಡ್ತೀನಿ. ನೀವು ಕಮೆಂಟ್ ಮಾಡಿ ಲೈಕ್ಸ್ ಕೊಟ್ರಿ ಅಂದರೆ ಖಂಡಿತ ಆ ವಿಡಿಯೋ ಮಾಡ್ತೀನಿ. ಅದೊಂದು ವಿಡಿಯೋ ನೋಡಿದ್ರೆ ನಿಮಗೆ ಸ್ಟಿಚಿಂಗಲ್ಲಿರೋ ಏನೇ ಡೌಟ್ಸ್ ಇದ್ದರೂ ಕೂಡ ಅದರಲ್ಲಿ ಕ್ಲಿಯರ್ ಆಗಿರುತ್ತೆ. ನೋಡಿ, ನಾನೀಗ ಇದನ್ನು 4 ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಅಂಚಿರೋದು ನನಗೆ ಎಡಗಡೆ ಭಾಗದಲ್ಲಿದೆ. ನಾನು ಸ್ಲೀವ್ ಮಾರ್ಕ್ನ ರೈಟ್ ಕಡೆಯಿಂದ ಹಾಕ್ಕೊತೀನಿ. ಒಬ್ಬೊಬ್ರು ಏನು ಮಾಡ್ತಾರೆ, ಈ ಥರನೂ ಕೂಡ ಹಾಕ್ಕೊಂಡಿರ್ತಾರೆ. ಅವ್ರಿಗೆ ಇದು ರೈಟಲ್ಲಿರುತ್ತೆ, ಅವ್ರು ಮಾರ್ಕ್ ಮಾಡೋದು ಈ ಥರ ಲೆಫ್ಟಲ್ಲೂ ಇರುತ್ತೆ. ನಿಮಗೆ ಯಾವ ರೀತಿ ರೂಢಿಯಾಗಿದೆಯೋ ನೀವು ಆ ರೀತಿಯೇ ಹಾಕ್ಕೋಬೋದು. ನೋಡಿ, ನನಗೆ ಈ ರೀತಿ ರೂಢಿಯಾಗಿರೋದ್ರಿಂದ ನಾನು ಇಷ್ಟಕ್ಕೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸ್ಲೀವ್ಗೆ ನಾನು ಫೋಲ್ಡಿಂಗಿಗೋಸ್ಕರ 1 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ನೀವು ಈ ಸ್ಕೇಲ್ ಬಿಡುತ್ತೆ ಏನಾದರೂ ಹಾಕಿದ್ರಿ ಅಂದರೆ 1.5 ಇಂಚು ಬಂದುಬಿಡುತ್ತೆ. ಈ ರೀತಿ ಹಾಫ್ ಸ್ಲೀವಲ್ಲಿ ಈ ರೀತಿ ಹೆಮ್ಮಿಂಗ್ ಮಾಡುವಾಗಿದ್ದರೆ ನೀವು 1 ಇಂಚು ಅಷ್ಟೇ ಹಾಕ್ಕೋಬೇಕು. 1/4 1.5 ಹಾಕ್ಕೊಂಡ್ರೆ ಅಂದರೆ ಅದು ಬ್ಲೌಸ್ ಹಾಕ್ಕೊಂಡಾಗ ನೀಟಾಗಿ ಅನಿಸೋದಿಲ್ಲ ಅದು. ಹಾಗಾಗಿ 1 ಇಂಚಿಗೆ ಮಾತ್ರ ಇರಬೇಕಾಗುತ್ತೆ ಇದು. ನೋಡಿ, ಈಗ ಇದು ಕರೆಕ್ಟಾಗಿ 1 ಇಂಚಿದೆ. 1 ಇಂಚಿದೆ. ಆನಂತರ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಸ್ಲೀವ್ ಲೆಂತು ಇವ್ರದ್ದು 4.5 ಇಂಚಿತ್ತು. ನಿಮಗೆ ಡೌನಿಂಗಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ, ನನಗೆ ಡೌನು ಈ ಬ್ಲೌಸ್ಗೆ ಎಷ್ಟು ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಈ ಮೆಥಡ್ನ ಫಾಲೋ ಮಾಡಿ. ನೋಡಿ, ಇಷ್ಟು ನಾನು ಕರೆಕ್ಟಾಗಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಇದು ಶೋಲ್ಡರ್ ಜಾಯಿಂಟ್ ಏನಿದೆ ಇಲ್ಲಿ ಕೂಡ ನಾನು ಇದನ್ನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ ಎಲ್ಲೂ ಫೋಲ್ಡಿಂಗ್ ಇರಬಾರ್ದು, ನೀಟಾಗಿ. ಇಲ್ಲಾಂದರೆ ಒಂದು ಸಲ ಐರನ್ ಮಾಡ್ಕೊಂಬಿಡಿ, ನಿಮಗಿನ್ನೂ ನೀಟಾಗಿ ಬರುತ್ತೆ. ನೋಡಿ, ಇಷ್ಟು ಕರೆಕ್ಟಾಗಿ ಮಾಡಿಕೊಂಡು ಈ ಮಾರ್ಕ್ ಇಲ್ಲಿದೆ. ನಾನು 1/2 ಇಂಚು ಸ್ಟಿಚಿಂಗಿಗೆ ಎಷ್ಟು ಬೇಕು ನನಗೆ ಅಷ್ಟಕ್ಕೆ ನಾನಿಲ್ಲಿ ಮೇಲೆ ಒಂದು ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಆನಂತರ ಇದು ಬಂದು ಇಲ್ಲಿದೆ, ಇದಕ್ಕೂ ಕೂಡ ನಾನು ಸ್ಟಿಚಿಂಗ್ ಮಾರ್ಜಿನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ನಾನಿಲ್ಲಿ ಈ ಥರ ಮಾರ್ಕ್ನ ಹಾಕ್ಕೊತೀನಿ. ಈ ರೀತಿ ಹಾಕ್ಕೊಂಡಾಗ ನಿಮಗೇನಾಗುತ್ತೆ, ಈಸಿಯಾಗಿ ಬಂದುಬಿಡುತ್ತೆ. ಅದಕ್ಕೂ ಯಾವುದೇ ಟೈಟ್ ಆಗೋದಾಯಿತು, ಲೂಸ್ ಆಗೋದಾಯಿತು, ಇದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಅನ್ನೋದೇ ಬರೋದಿಲ್ಲ ಈ ಥರ ಹಾಕ್ಕೊಂಡಾಗ. ನೋಡಿ, ನಮಗಿಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ 1.25 ಇಂಚ್ ಉಳಿತಾ ಇದೆ. ಏನು ತೊಂದರೆ ಇಲ್ಲ, ಇದರಿಂದ ಯಾವುದೇ ರೀತಿ ನಮಗೆ ಸ್ಲೀವು ಕಡಿಮೆ ಅಂತ ಅನಿಸೋದೇ ಇಲ್ಲ.
1/4 ಇಂಚು ಕಡಿಮೆ ಬಂದರೂ ಕೂಡ ಇದಕ್ಕೆ ಯಾವುದೇ ರೀತಿ ಟೈಟಿಂಗ್ ಆಗಲ್ಲ, ಎಕ್ಸ್ಟ್ರಾನು ಉಳಿಯಲ್ಲ ಅಥವಾ ಕಡಿಮೆ ಕೂಡ ಆಗೋದಿಲ್ಲ. ಈ ರೀತಿ ಇದು ಒಂದು ಟಿಪ್ಸ್ನ ನೀವು ಆದಷ್ಟು ಫಾಲೋ ಮಾಡಿ ಫ್ರೆಂಡ್ಸ್. ನೋಡಿ, ನಾನೀಗ ಈ ಸ್ಕೇಲಿಂದ ಇದು ಏನಿದೆ ಈ ಮಾರ್ಕ್ವರೆಗೂ ಇದನ್ನು ನಾನು ಈ ರೀತಿ ಲೈನ್ನ ಹಾಕ್ಕೊತೀನಿ. ಈ ಸ್ಕೇಲ್ ಯೂಸ್ ಮಾಡೋದು ಕೂಡ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ಆಮೇಲೆ ಇದನ್ನು ನಾವು ಈಗ ಈ ಥರ ಬರಬೇಕಾಗತ್ತೆ, ಸ್ವಲ್ಪ ಹಿಂದಕ್ಕೆ. ನೋಡಿ, ಯಾವುದೇ ರೀತಿ ತೊಂದರೆ ಇಲ್ದಿರ ಬಿಗಿನರ್ಸ್ಗೆ ಇಷ್ಟು ಈಸಿಯಾಗಿ ನೀವು ಸ್ಲೀವ್ನ ಕಟಿಂಗ್ ಮಾಡ್ಕೋಬೋದು. ಈ ರೀತಿ ಮಾಡಿದಾಗ ನಿಮಗೆ ಸ್ಲೀವಲ್ಲಿ ರಿಂಕಲ್ಸು ಎಲ್ಲ ಕೂಡ ಪ್ರತಿಯೊಂದೂ ಅವಾಯ್ಡ್ ಆಗುತ್ತೆ. ಆದಷ್ಟು ಈ ಥರ ಸ್ಕೇಲ್ಗಳನ್ನ ಎಲ್ಲ ನೀವು ಇಟ್ಕೊಂಡಿದ್ರೆ ನಿಮ್ಮದು ಕಟಿಂಗು ಈಸಿ ಆಗುತ್ತೆ. ಹಾಗಾಗಿ ಈ ಥರನ ಇಟ್ಕೊಳ್ಳಿ ಖಂಡಿತ. ನೋಡಿ, ಈಗ ನನಗೆ ಇಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಬರ್ತಾ ಇದೆ ಅಂತ ನಾನು ಇಲ್ಲೊಂದು ನ್ಯಾಚನ್ನ ಹಾಕ್ತಾಯಿದ್ದೀನಿ. ನಂತರ ಫ್ರಂಟ್ ಪಾರ್ಟ್ದು ತೆಗಿತಾ ಇದ್ದೀನಿ ನಾನು. ನೋಡಿ, ತುಂಬಾ ಅಂದರೆ ತುಂಬ ಈಸಿ. ಈ ನ್ಯಾಚ್ ಹಾಕಿರ್ತೀರಲ್ಲ ಇಲ್ಲಿವರೆಗೂ ಮಾತ್ರ ನಿಮಗೆ ಈ ಶೇಪ್ ಅನ್ನೋದು ಬರಬೇಕಾಗುತ್ತೆ. ಇದು ಮುಂದಕ್ಕೂ ಹೋಗಬಾರ್ದು ಯಾವುದೇ ಕಾರಣಕ್ಕೂ, ಸೈಡ್ ಫಿಟ್ಟಿಂಗಲ್ಲಿ ತೊಂದರೆ ಆಗುತ್ತೆ. ನೋಡಿ, ಇದು ನಾನು ಸೆಂಟರ್ ನ್ಯಾಚ್ ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಬಂದು ನಾನು ಫ್ರಂಟ್ ನ್ಯಾಚ್ ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ನನಗೆ ಈಗ 2 ಇಂಚು ಎಕ್ಸ್ಟ್ರಾ ಬೇಕಾಗಿದೆ. ಈ 2 ಇಂಚಿಗೆ ನಾನೀಗ ಇದನ್ನು ಕೂಡ ಇಲ್ಲಿ ಕಟ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಒಂದು ಸ್ವಲ್ಪ ಕಟ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲೂ ಕೂಡ ನಾನು ನ್ಯಾಚನ್ನ ಹಾಕ್ತಾಯಿದ್ದೀನಿ. ಈ ನ್ಯಾಚಸ್ನೆಲ್ಲ ನೀವು ಆದಷ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ನ್ಯಾಚ್ ಹಾಕೋದ್ರಿಂದ ನಮಗೆ ಇದು ಕರೆಕ್ಟಾಗಿ ಫೋಲ್ಡಿಂಗ್ ಬರುತ್ತೆ. ಸ್ಲೀವ್ ಲೆಂತು ಜಾಸ್ತಿನೂ ಆಗಲ್ಲ, ಕಡಿಮೆ ಕೂಡ ಆಗಲ್ಲ. ಎಷ್ಟು ಅಳತೆ ಬ್ಲೌಸಲ್ಲಿ ಇದೆಯೋ ಅಷ್ಟೇ ಬಂದಿರುತ್ತೆ. ನೋಡಿ, ಸ್ಲೀವ್ ಆದರೂ ಕೂಡ ನಿಮಗೆ ಎಷ್ಟು ಕರೆಕ್ಟಾಗಿ ಶೇಪ್ ಅನ್ನೋದು ಬಂದಿದೆ. ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟ್ ಅದಾಗಿರುತ್ತೆ. ಆನಂತರ ಕ್ರಾಸ್ ಬೆಲ್ಟ್ದು ತುಂಬ ಕನ್ಫ್ಯೂಷನ್ ಇರುತ್ತೆ ಒಬ್ಬೊಬ್ಬರಿಗೆ. ಕ್ರಾಸ್ ಬೆಲ್ಟಲ್ಲಿ ನೀವೇನಾದರೂ ಕಡಿಮೆ ತೊಗೊಂಡ್ರೂ ಪ್ರಾಬ್ಲಮ್ ಆಗುತ್ತೆ, ಹೆಚ್ಚಿಗೆ ತೊಗೊಂಡ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ನೀವು ಕ್ರಾಸ್ ಬೆಲ್ಟ್ ಕೂಡ ಕರೆಕ್ಟಾಗಿ ತೊಗೋಬೇಕಾಗುತ್ತೆ. ಈಗ ನಾನು ಎದೆ ಸುತ್ತಳತೆ 8 ಇಂಚು ಅಂದರೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ನಾವು ನೋಡಿ ಇಲ್ಲೇ ಹೇಳ್ತೀನಿ ನಿಮಗೆ, 10 ಇಂಚಿದೆ ಇದು ಆಯಿತಾ. ನಾವು ತೊಗೊಂಡಿರೋದು ಒಂದು ಬ್ಲೌಸ್ ಸುತ್ತಳತೆ 10 ಇಂಚು ತೊಗೊಂಡಿದ್ದೀವಿ ಟೋಟಲ್. ನಾವು 1.5 ಇಂಚು ನಾವು ಅಂದರೆ ಫಸ್ಟ್ನೇದು ಮಿಡಲಲ್ಲಿ ಟಕ್ಸ್ನ ಹಿಡಿತೀವಿ. ಆಗ ನಮ್ಗೆ ಎಷ್ಟಾಗುತ್ತೆ 8.5 ಇಂಚು 8.5 ಇಂಚು ರೆಡಿ ಕ್ರಾಸ್ ಬೆಲ್ಟ್ ಬೇಕಾಗುತ್ತೆ. ಈ ರೀತಿ ಇದ್ದಾಗ ನೀವು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ 10 ಇಂಚಿಗೆ 10 ಇಂಚು ತೊಗೊಂಡ್ಬಿಡ್ತಾರೆ. ಅದೇನಾಗುತ್ತೆ ತುಂಬ 2 ಇಂಚ್ವರೆಗೂ ಎಕ್ಸ್ಟ್ರಾ ಉಳಿತಾ ಇರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಫೋಲ್ಡಿಂಗು ಓಪನ್ ಇರೋ ಕಡೆ ಹಾಕ್ಕೊಂಡಾಗ ನಮಗೆ ಈ ಕ್ಲೋಸ್ ಇರೋ ಕಡೆ ಏನಾಗುತ್ತೆ ಅಂತಂದರೆ ಪೈಪಿಂಗ್ ಕಟ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಈಸಿ ಆಗುತ್ತೆ. ಹಾಗಾಗಿ ನೋಡಿ, ಈಗ ನಾನಿಲ್ಲಿ ಈ ರೀತಿ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ನಿಮಗೆ ಪೈಪಿಂಗು ಬಟ್ಟೆ ಉಳಿಯುತ್ತೆ, ಹಾಗೆಯೇ ಕ್ರಾಸ್ ಬೆಲ್ಟು ಕೂಡ ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು 3 ಇಂಚಿಗೆ ತೊಗೊತಾ ಇದ್ದೀನಿ. ಯಾಕೆಂದರೆ ನಾನು ಇಲ್ಲಿ ಕೆಳಗಡೆ ಯಾವುದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಆಲ್ರೆಡಿ ಫೋಲ್ಡಿಂಗ್ ಇರೋದ್ರಿಂದ ನಾನು ಈ ರೀತಿನೇ ಅಟ್ಯಾಚ್ ಮಾಡ್ತೀನಿ. ಇಲ್ಲ ಅಂತಂದರೆ ನೀವು ಇನ್ನೂ ಒಂದು ಅರ್ಧ ಇಂಚು ಹೆಚ್ಚಿಗೆ ತೊಗೋಬೇಕಾಗತ್ತೆ. ನೋಡಿ, ನಾನು ಎಷ್ಟು ತೊಗೊಂಡಿದ್ದೀನಿ, ಈ ಸೈಡು 3 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಿ ಬಂದು ನಾನು 2 ಇಂಚಿಗೆ ತೊಗೊತಾ ಇದ್ದೀನಿ. ಆಮೇಲೆ ಇದರದ್ದು ಅಗಲ ಬಂದು ನಾನು ಎಷ್ಟು ತೊಗೊತಾ ಇದ್ದೀನಿ, 8.5 ಇಂಚಿಗೆ ತೊಗೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬಟ್ಟೆ ಹೆಚ್ಚು ಕಡಿಮೆ ಇದೆ. ಇಲ್ಲಿ ಒಂದು ಲೈನ್ನ ಹಾಕ್ಕೊಂಡ್ಬಿಡ್ತೀನಿ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ. ಇಲ್ಲಿಂದ ನಾನು 8.5 ಇಂಚಿಗೆ ತೊಗೊತಾ ಇದ್ದೀನಿ. ಈಗ ಇಲ್ಲಿ ಒಂದು ಲೈನ್ನ ಹಾಕ್ಕೊಳ್ಳೋಣ. ಕ್ರಾಸ್ ಬೆಲ್ಟು ಆದಷ್ಟು ನೀವು ಇಲ್ಲಿ ಫೋಲ್ಡಿಂಗ್ ಇರೋದ್ರಿಂದ ನಾನು ಇಷ್ಟು ತೊಗೊಂಡಿದ್ದೀನಿ. ಇಲ್ಲ ಅಂದರೆ ನೀವು ಫೋಲ್ಡಿಂಗಲ್ಲಿ ಎಷ್ಟು ತೊಗೊತೀರಾ, 1/4 ಇಂಚು ತೊಗೊತೀರಾ, ಅರ್ಧ ಇಂಚಲ್ಲಿ ತೊಗೊಂಡು ಸ್ಟಿಚ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಅದನ್ನು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಆ ನಂತರ ಇದು ಏನಿದೆ, ಈ ಶೇಪ್ ಏನಿದೆ ಈ ರೀತಿ ಮಾಡಿಕೊಂಡು ಇದನ್ನು ಇಲ್ಲಿ ಡೌನ್ ಹೋಗಿ ಮತ್ತೆ ಈ ರೀತಿ ಮೇಲೆ ಬರಬೇಕು. ಈ ರೀತಿ ಡಾಟ್ ಹಾಕ್ಕೊಂಡೆ ಆದಷ್ಟು ಪ್ರಾಕ್ಟೀಸ್ನ ಮಾಡಿ. ಇಲ್ಲಿ ಯಾಕೆ ಡೌನ್ ಹೋಗುತ್ತೆ ಅಂತ ಅಂದರೆ ಇಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಇಲ್ಲೊಂದು ಡಾಟ್ಸ್ ಬರುತ್ತೆ. ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ನಾವು ಕಡಿಮೆ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಚೆಸ್ಟ್ ಭಾಗ ಅನ್ನೋದು ಇದಕ್ಕಿಂತ ಇಲ್ಲಿ ಮೇಲೆ ಇರುತ್ತೆ. ಇದಕ್ಕೂ ಈ ಡಾಟ್ಸ್ಗೂ ಈ ಕ್ರಾಸ್ ಬೆಲ್ಟ್ಗೂ ಮ್ಯಾಚ್ ಆದಾಗ ನಮಗೆ ಚೆಸ್ಟ್ ಜಾಸ್ತಿ ಮುಂದೆ ಬೀಳೋ ರೀತಿ ಆಗೋದಿಲ್ಲ. ಹಾಗಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಡೌನ್ ಬಂದು ಮತ್ತೆ ಈ ರೀತಿ ಮೇಲಕ್ಕೆ ಹೋಗಬೇಕಾಗತ್ತೆ. ಈಗ ನಾನು ಇದನ್ನ ಈ ಕಡೆ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ,
ಇದು ಕ್ರಾಸ್ ಬೆಲ್ಟ್ ನನಗೆ ಕರೆಕ್ಟಾಗಿ ಬಂದಿದೆ. ಈಗ ನಾನು ಆಲ್ರೆಡಿ ಒಂದು ಬ್ಲೌಸಲ್ಲಿ ಕಟ್ ಮಾಡುವಾಗ ಕ್ರಾಸ್ ಬೆಲ್ಟ್ ಬಂದಿತ್ತು. ಇದನ್ನು ಏನು ಮಾಡ್ತೀನಿ ಅಂತ ಅಂದರೆ ನೋಡಿ, ಈ ರೀತಿ ಇದೆಯಲ್ಲ, ಇದನ್ನ ಏನು ಮಾಡ್ತೀನಿ ಅಂದರೆ ಇದ್ರ ಒಳಗಡೆಗೆ ಹಾಕಿರ್ತೀನಿ. ಕ್ರಾಸ್ ಬೆಲ್ಟು ಆದಷ್ಟು ನೀವು ಸಿಂಗಲ್ ಅಟ್ಯಾಚ್ ಮಾಡೋಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಒಳಗಡೆ ನಾವು ಈ ರೀತಿ ಇರೋವಂಥ ಬಟ್ಟೆ ಹಾಕಿದಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಈಗ ನಾನು ಕಟ್ ಮಾಡಿರೋದು ಕರೆಕ್ಟಾಗಿದೆ. ಹಾಗೆಯೇ ಇದು ಈಗೇನು ಎಕ್ಸ್ಟ್ರಾ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಎರಡು ಶೇಪು ಕರೆಕ್ಟಾಗಿ ಬಂದಿದೆ. ನಿಮ್ಗೇನಾದರೂ ಈ ರೀತಿ ಶೇಪ್ ತೆಗಿಯೋಕ್ಕೆ ಬಂದಿಲ್ಲ ಅಂದರೆ ಇದನ್ನು ಕಟ್ ಮಾಡಿರ್ತೀರಲ್ಲ, ಇದನ್ನೇ ಮೇಲೆ ಇಟ್ಟು ಈ ರೀತಿ ಮಾರ್ಕ್ ಹಾಕ್ಕೊಂಡು ಕೂಡ ಕಟ್ ಮಾಡ್ಬೋದು. ಈ ಪೀಸ್ನ ನಾನು ಏನು ಮಾಡ್ತೀನಿ ಅಂತಂದರೆ ಈ ರೀತಿ ಒಳಗಡೆ ಹಾಕ್ಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ಚನ್ನ ಹಾಕ್ಕೊಂಡು ಇದನ್ನು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊತೀನಿ. ಆಮೇಲೆ ಇದು ನೋಡಿ, ಇದು ಹುಕ್ಪಟ್ಟಿ ಕಾಜಾಪಟ್ಟಿದು. ಇದನ್ನು ನಾವು ಕಟ್ ಮಾಡುವಾಗೂ ಅಷ್ಟೇ ಅಂಚಿರೋದನ್ನು ನಾನು ಏನು ಮಾಡ್ತೀನಿ, ಹುಕ್ಕು ಲಾಕ್ ಬರೋ ಕಡೆಗೆ ಹಾಕ್ಕೊತೀನಿ. ಇದು ಒಂದು 2.5 ಇಂಚ್ವರೆಗೂ ನೀವು ತೊಗೋಬಹುದು. ಇದನ್ನು 2.5 ಇಂಚು ತೊಗೋಬೋದು. ಆನಂತರ ಇದು ಹುಕ್ ಹಾಕೋದನ್ನು ನೀವು ಆದಷ್ಟು 3 ಇಂಚಿಗೆ ಇದನ್ನು ತೊಗೋಬೇಕಾಗತ್ತೆ. ಇದು ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ನಾನು ಇದನ್ನು ಮಾರ್ಕ್ ಮಾಡಿಲ್ಲ. ನೀವು ಬೇಕಿದ್ದರೆ ಮಾರ್ಕ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಆನಂತರ ನೋಡಿ, ಪೈಪಿಂಗ್ ಪೀಸ್. ಈಗ ನಮಗೆ ಬೇಕಾಗಿರೋದೇನು ಪೈಪಿಂಗು. ನೋಡಿ, ಇನ್ನೂ ಇಷ್ಟು ಬಟ್ಟೆ ಉಳಿದಿದೆ. ನಮ್ಗೆ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಪಾರ್ಟ್ಸು ಸಿಕ್ಕಾಗಿದೆ. ಆದರೂ ಕೂಡ ನನಗಿಲ್ಲಿ ಇಷ್ಟು ಬಟ್ಟೆ ಇದೆ. ಅದು ಕೂಡ 75 ಸೆಂಟಿಮೀಟ್ರ್ ಬಟ್ಟೆಯಲ್ಲಿ. ಇಷ್ಟು ಬಟ್ಟೆ ನೀವು ಉಳಿಸ್ಬೇಕು ಅಂದರೆ ಖಂಡಿತ ನಾನು ಇದ್ರ ಹಿಂದೆ ಏನೇನು ಹೇಳಿದ್ದೀನೋ ಅದನ್ನೆಲ್ಲ ನೀವು ಫಾಲೋ ಮಾಡಿದಾಗ ನಿಮಗೆ ಖಂಡಿತ ಇಷ್ಟು ಬಟ್ಟೆ ಉಳಿಯುತ್ತೆ. ಈ ಪೈಪಿಂಗ್ನ ಮಾಡಬೇಕಾದ್ರೆ ನೀವು ನೋಡಿ, ನಮ್ಮ ಕಡೆ ಈ ಮೂಲಿ ಇರಬೇಕು. ಮೂಲಿ ಅಂದರೆ ಈ ರೀತಿ ಎಡ್ಜ್ ಇರಬೇಕು. ಈ ಎಡ್ಜಿಗೆ ನಮಗೆ ಇದು ಸ್ಟ್ರೈಟಾಗಿರಬೇಕು. ಈ ಸ್ಕೇಲ್ ಏನಿದೆ, ಈ ಸ್ಕೇಲ್ ಅಗಲಕ್ಕೆ ನೀವು ಹಾಕ್ಕೊಂಡು ಬರ್ಬೋದು. ಈ ಸ್ಕೇಲ್ ಎಷ್ಟಿರುತ್ತೆ, 1/4 ಇಂಚ್ ಇರುತ್ತೆ. ನಾವು ಮಾರ್ಕ್ ಮಾಡಿದಾಗ 1.5 ಇಂಚಿಗೆ ಬರುತ್ತೆ. ನೋಡಿ, 1/4 ಇಂಚು ಈ ಸ್ಕೇಲ್ ಇರುತ್ತೆ. ನಾವು ಮಾರ್ಕ್ ಮಾಡಿದಾಗ ಏನಾಗುತ್ತೆ ನೋಡಿ, ತೋರಿಸ್ತೀನಿ ನಾನು. ಯಾಕೆಂದರೆ ಈ ಸ್ಕೇಲ್ ಬಿಟ್ಟು ನಮಗೆ ಮಾರ್ಕ್ ಬರೋದ್ರಿಂದ ಇದು 1.5 ಇಂಚಿಗೆ ಬರುತ್ತೆ ನಮಗೆ. ನೋಡಿದ್ರಿ, ನೋಡಿ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಈ ಸ್ಕೇಲ್ ಅಳತೆ ನೀವು ಕಟ್ ಮಾಡಿಕೊಂಡ್ರೂ ಕೂಡ ನಿಮಗೆ ಬರುತ್ತೆ. ನನಗೆ ಬಿಗಿನರ್ಸ್ ಆಗಿದ್ರೆ ನೀವು ಇಷ್ಟು ಕಟ್ ಮಾಡ್ಕೊಳ್ಳಿ. ನನಗಿಷ್ಟು ಅವಶ್ಯಕತೆ ಇಲ್ಲ. ನನಗೆ ಬೇಕಾಗಿರೋದು 1/4 ಇಂಚ್ ಆಗಿರೋದ್ರಿಂದ ನಾನು ಯಾವುದೇ ರೀತಿ ಮಾರ್ಕೆ ಹಾಕೋದಿಲ್ಲ ಪೈಪಿಂಗಿಗೆ. ಅದೇ ರೀತಿ ಸ್ಟ್ರೈಟಾಗಿಯೇ ನಾನು ಕಣ್ಣಲ್ಲಿ ನೋಡಿನೇ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಕೂಡ ನೀವು ಕಟ್ ಮಾಡುವಾಗ ಅಂಕು ಡೊಂಕು ಹೋಗುವಾಗಿಲ್ಲ. ನೀವು ಮಾರ್ಕ್ ಹಾಕಿದ್ರೆ ಯಾವ ರೀತಿ ಬರುತ್ತೋ ಅದೇ ರೀತಿಯಾಗಿಯೇ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಒಂದೊಂದನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ನಿಮಗೆ ಪೈಪಿಂಗ್ ಕೂಡ ಎಲ್ಲೂ ಫೇಲೇ ಆಗೋದಿಲ್ಲ. ನನಗೆ ಇದು 1/4 ಇಂಚು ಬಂದರೆ ಸಾಕು, ನನಗೆ ಪೈಪಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಒಂದು ವಿಡಿಯೋದಲ್ಲಿ ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಪೈಪಿಂಗ್ನ ಯಾವ ರೀತಿ ನಾವು ನೀಟಾಗಿ ಬ್ಲೌಸ್ಗೆ ರೌಂಡ್ ಶೇಪಲ್ಲಿ ಕಟ್ ಮಾಡೋದಾಯಿತು, ಅದನ್ನು ಪೈಪಿಂಗ್ ಅಟ್ಯಾಚ್ ಮಾಡೋದಾಯಿತು, ಪ್ರತಿಯೊಂದನ್ನು ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಆದಷ್ಟು ಅದನ್ನು ನೋಡಿ ನೀವು. ಇನ್ನೂ ಒಂದು ಫ್ರೆಂಡ್ಸ್, ನೀವು ಪೈಪಿಂಗ್ ಪೀಸ್ನ ಕಟ್ ಮಾಡಬೇಕಾದ್ರೆ ಈಗ ನೋಡಿ ಎಕ್ಸಾಂಪಲ್ ಹೇಳ್ತೀನಿ ನಾನು. ಈ ಥರ ಇದೆ. ಇದು ಈ ಕಡೆಗೆ ನೀವು ಕಟ್ ಮಾಡಬಾರ್ದು. ಇದನ್ನು ಈ ರೀತಿ ಕಟ್ ಮಾಡಿದಾಗ ನಮ್ಮದು ಕಣ್ಣಿಂದು ನೇರ ಏನಿರುತ್ತೆ ನಮಗೆ ಇಲ್ಲಿ ಬೀಳುತ್ತೆ. ಈ ಸೈಡ್ ಬೀಳೋದಿಲ್ಲ ನಮಗೆ. ಕಣ್ಣಿನ ನೇರ ಅಂದರೆ ನೀವು ಮಾರ್ಕ್ ಹಾಕ್ದಿರಾನೆ ನಾನು ಹಾಗೆ ಕಟ್ ಮಾಡ್ತೀನಿ ಅನ್ನೋ ಹಾಗಿದ್ದರೆ ನಾವು ಇಲ್ಲಿ ನೋಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ನೋಡೋಕೆ ಹೋಗಬಾರ್ದು. ಇಲ್ಲಿ ನೋಡಿದ್ರೆ ಏನಾಗುತ್ತೆ, ನಿಮಗೆ ಅಷ್ಟು ಕರೆಕ್ಟಾಗಿ ಲೈನ್ ಬರೋದಿಲ್ಲ. ನೀವು ಈಗ ಈ ಪೀಸ್ನ ಕಟ್ ಮಾಡಬೇಕಂದ್ರೆ ಮತ್ತೆ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಈ ರೀತಿ ಹಾಕ್ಕೋಬೇಕು. ನಮ್ಮ ಕಣ್ಣೇನಿದ್ರು ಈ ಪಾಯಿಂಟಲ್ಲಿ ಇರಬೇಕು. ನಮಗೆ ಇಲ್ಲಿದ್ದಾಗ ನಮಗೆ ಏನೇ ಕಟ್ ಮಾಡಿದ್ರೂ ಕೂಡ ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡಾಗ ಪೈಪಿಂಗು ಕರೆಕ್ಟಾಗಿ ಬರುತ್ತೆ. ನಾವು ಪೈಪಿಂಗ್ನ ಸರಿಯಾಗಿ ಕಟ್ ಮಾಡಲಿಲ್ಲ ಅಂದರೆ ಸ್ಟಿಚಿಂಗಲ್ಲಿ ನಾವು ಏನು ಮಾಡಿದ್ರೂ ಸರಿ ಮಾಡೋಕ್ಕಾಗಲ್ಲ. ನಮ್ದು ಏನೇ ಇದ್ರೂ ಫಸ್ಟು ಕಟಿಂಗಲ್ಲಿ ನಾವು ನೀಟ್ ಮಾಡ್ಕೋಬೇಕಾಗುತ್ತೆ. ಆದಷ್ಟು ನಾನು ಹೇಳೋದು ಕಟಿಂಗ್ನ ನೀಟಾಗಿ ಮಾಡಿ, ಒಂದೊಂದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದಲ್ಲ 2 ಸಲ ವಿಡಿಯೋ ನೋಡಿ ನಿಮ್ಗೇನಾದರೂ ಇನ್ನೂ ಗೊತ್ತಾಗಲಿಲ್ಲ, ಇನ್ನೂ ಡೌಟ್ಸ್ ಇದೆ ಅನ್ನೋ ಹಾಗಿದ್ದರೆ ಆದಷ್ಟು ಒಂದಲ್ಲ 2 ಸಲ ನೋಡಿ. ಆಮೇಲೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಆದಷ್ಟು ಕಮೆಂಟ್ಸ್ ಮಾಡಿ. ನೀವು ಜಾಸ್ತಿ ಲೈಕ್ಸ್ ಕೊಟ್ರಿ ಅಂದರೆ ಖಂಡಿತ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಲೈಕ್ಸ್ ಕೊಡೋದು ಕಡಿಮೆ ಆಗಿರೋದ್ರಿಂದನೇ ನನಗೆ ವಿಡಿಯೋ ಕಡೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ನಿಜವಾಗ್ಲೂ ಬಟ್ಟೆ ಬೇರೆ ತುಂಬ ಇದೆ ಹೊಲಿಯೋದು. ಅದರಲ್ಲಿ ಲೈಕ್ಸೂ ಕಡಿಮೆ ಆದರೆ ನಾನು ಇಷ್ಟು ಒಂದು 5 ಅವರ್ ಟೈಮು ಇದಕ್ಕೆ ಹಾಕಿ ಕೂಡ ನನಗೆ ವೇಸ್ಟು ಅಂತ ಅನಿಸುತ್ತೆ. ಹಾಗಾಗಿ
ವಿಡಿಯೋನ ತುಂಬ ಲೇಟಾಗಿ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಾವು ಎಲ್ಲ ಪೀಸ್ನು ಕಟ್ ಮಾಡ್ಕೊಂಡಿದ್ದೀವಿ. ಆದರೂ ಇನ್ನೂ ಇಷ್ಟಿದೆ. ಈ ಪೀಸ್ನ ನೀವು ಈ ಬ್ಲೌಸು ಸ್ಟಿಚ್ಚಿಂಗ್ ಮುಗಿಯೋವರೆಗೂ ಯಾವ ಕಾರಣಕ್ಕೂ ಇದನ್ನು ಬಿಸಾಕೋ ಹಾಗಿಲ್ಲ. ಬ್ಲೌಸ್ ಸ್ಟಿಚ್ಚಿಂಗ್ ಆದಮೇಲೆ ಬಿಸಾಕಬೇಕಾಗತ್ತೆ. ಸಪೋಸ್ ಒಂದು ಯಾವುದಾದ್ರೂ ಶಾರ್ಟೇಜ್ ಬಂತು, ಒಂದೇನಾದರೂ ಒಂದು ಪಾರ್ಟ್ಸ್ ಮಿಸ್ ಆಗಿದೆ ಆಗಿದ್ದರೂ ಕೂಡ ನಿಮಗೆ ಇದರಲ್ಲಿ ನೀವು ಕಟ್ ಮಾಡ್ಕೋಬೋದು. ನೋಡಿ ಪೈಪಿಂಗು ಇಷ್ಟೊಂದು ಏನು ಬೇಕಾಗಲ್ಲ, 3 ಲೈನ್ ಬಂದರೆ ಸಾಕಾಗುತ್ತೆ. ಯಾಕಂದರೆ ಪೀಸು ದೊಡ್ಡದಿದೆ ಇರೋದ್ರಿಂದ 3 ಲೈನ್ ಅಷ್ಟೇ ನನಗೆ ಸಾಕಾಗುತ್ತೆ. ಅಥವಾ ಇದು ಬಟ್ಟೆ ಕಡಿಮೆ ಇತ್ತು ಅಂತಂದರೆ ಇನ್ನೂ ಒಂದೆರಡು ಎಕ್ಸ್ಟ್ರಾ ಹೋಗುತ್ತೆ. ನೋಡಿ ಪೈಪಿಂಗ್ ಪೀಸ್ ರೆಡಿಯಾಗಿದೆ, ಉಕ್ಪಟ್ಟಿ ಕಾಜಾಪಟ್ಟಿ ರೆಡಿಯಾಗಿದೆ, ಕ್ರಾಸ್ ಬೆಲ್ಟು ರೆಡಿಯಾಗಿದೆ, ಸ್ಲೀವ್ ಕೂಡ ರೆಡಿಯಾಗಿದೆ, ಹಾಗೆಯೇ ಇಲ್ಲಿ ಫ್ರಂಟು ಬ್ಯಾಕು ಕೂಡ ರೆಡಿಯಾಗಿದೆ. ಇಷ್ಟೆಲ್ಲ ರೆಡಿ ಆದಮೇಲೆ ನಮಗೆ ಬ್ಲೌಸು ಈಸಿಯಾಗಿ ನಾವು ಸ್ಟಿಚಿಂಗ್ನ ಮಾಡ್ಕೋಬೋದು, ಯಾವುದೇ ರೀತಿ ಆಲ್ಟ್ರೇಷನ್ ಇಲ್ಲದೇ ಇರೋ ಹಾಗೆ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋನು ಬೇಕು ಅಂತ ನೀವೇನಾದರೂ ಕೇಳಿದ್ರೆ ನನಗೆ ಆದಷ್ಟು ನಾನು ಕೂಡ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಆದಷ್ಟು ಲೈಕ್ಸ್ ಜಾಸ್ತಿ ಕೊಟ್ಟರೆ ಖಂಡಿತ ಸ್ಟಿಚಿಂಗ್ ವಿಡಿಯೋನು ಕೂಡ ಹಾಕ್ತೀನಿ ಫ್ರೆಂಡ್ಸ್. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಇದರಲ್ಲಿ ಡೌಟ್ಸ್ ಇತ್ತು ಅಂದರೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.